ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಇವತ್ತು ಬರೀ ಜಾನಕಿ ಟೀಚರ್ ವಸ್ತುಗಳನ್ನು ಬಿಸಾಕಿದ್ದೀವಿ. ನಿಮ್ಮ ಮಗಳು ಹಿಂಗೆ ಮುದ್ದುವಂತಿಗೆ ತೋರಿಸಿದ್ರೆ ಅವಳನ್ನು ಗುರ್ತು ಸಿಗದೆ ಇದ್ದಂಗೆ ಬಿಸಾಕ್ತೀವಿ. ಪಾಪ ಅವ್ರ ಮಗಳು 1-2 ವಾರ ಆದ್ಮೇಲೆ ಸಿಕ್ಕಿದ್ಲು ಹೆಣವಾಗಿ. ಊರು ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಅಲ್ಲಿ ಎಂತೆಂಥ ರಾಕ್ಷಸರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಸರಿ, ನಾನು ಇದನ್ನೆಲ್ಲ ಹೇಳಿ ನಿಮಗೆ ಯಾಕೆ ಭಯ ಹುಟ್ಟಿಸ್ತಿದ್ದೀರಿ? ಛೇ, ಬನ್ನಿ ಇದನ್ನೆಲ್ಲ ತೆಗೆದು ಒಳಗೆ ತಿಡೋಣ. ಬೇಡ ಬೇಡ, ನಾವು ನೋಡ್ಕೋತೀವಿ. ಸರಿ, ಏನಾದರೂ ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ ನನ್ನ ಕೇಳಿ, ನಾನಿನ್ನು ಬರ್ತೀನಿ. ನಮ್ಮ ಜಾನಕಿ ಬಂದ ತಕ್ಷಣ ನಾವು ಈ ಊರು ಬಿಟ್ಟು ಹೋಗೋಣ. ನನ್ನ ಮಗಳಿಗೆ ಅಪಾಯ ಇರೋ ಈ ಊರಲ್ಲಿ ಒಂದು ಕ್ಷಣನೂ ಇರೋದು ಬೇಡ. ನೀವು ಟ್ರಾನ್ಸ್ಫರ್ಗೆ ಲೆಟ್ರ್ ಹಾಕಿ, ಇಲ್ಲ ಅಂದರೆ ಆ ಕೆಲಸನೇ ಬಿಟ್ಬಿಡಿ. ಈ ಊರಲ್ಲಂತೂ ಇರೋದು ಬೇಡ. ನನಗೂ ಅರ್ಥ ಆಗುತ್ತೆ ಸುಶಿ, ಆದರೆ ನಾವು ಈ ಥರ ದುಡ್ಕೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ. ಸ್ವಲ್ಪ ಕಾಯೋಣ, ಜಾನಕಿನೂ ಬರಲಿ, ಮಾತಾಡೋಣ. ಅವಳನ್ನೇನ್ರಿ ಕೇಳೋದು? ಅವಳಿಗೇನು ಗೊತ್ತಾಗತ್ತೆ? ಈಗಲೇ ಅವಳಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ, ನಾಳೆನೇ ಈ ಮನೆ ಖಾಲಿ ಮಾಡ್ತಿದ್ದೀವಿ ಅಂತ ಹೇಳ್ರಿ. ಸ್ವಲ್ಪ ತಡ್ಕೊಳ್ಳೆ ಸುಶಿ, ಶಾಂತವಾಗಿ. ಇಷ್ಟೆಲ್ಲ ಆದ್ಮೇಲೂ ಹೇಗ್ರಿ ಶಾಂತವಾಗಿರೋಕ್ಕಾಗತ್ತೆ? ನೀವೇ ಏನಾದರೂ ಮಾಡ್ಬೇಕಷ್ಟೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾವು ರಾಮು ಅವ್ರಿಗೊಂದು ಮಾತು ಹೇಳೋಣ. ಹೋದ್ಸಲನೂ ಅವರೇ ಬಂದು ಸಹಾಯ ಮಾಡಿದ್ರಲ್ವಾ? ದಯವಿಟ್ಟು ಬೇಡವೇ ಬೇಡ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ರಾಮು ಅವ್ರಿಗೆ ಹೇಳಿದ್ರೆ ಅವ್ರೇನು 24 ಗಂಟೆ ಕೆಲಸ ಬಿಟ್ಟು ನಮ್ಮನೆಗೆ ಬಂದು ಕಾಯ್ತಾ ಕೂರೋಕ್ಕಾಗತ್ತಾ? ಈ ವಿಷಯನ ದೊಡ್ಡದು ಮಾಡೋದು ಬೇಡ. ಆದರೆ ನಾವು ಜಾನುಗೆ ಇವಾಗಲೇ ಏನು ಹೇಳೋದು ಬೇಡ. ಅವಳು ಕೆಲಸ ಮುಗಿಸ್ಕೊಂಡು ಡೆಲ್ಲಿಯಿಂದ ವಾಪಸ್ ಬರಲಿ, ಆಮೇಲೆ ಮಾತಾಡೋಣ. ಬಾಸು, ಇಲ್ಲಿ ನೋಡಿ, ಇಲ್ಲಿ ಏನಾರು ಅರ್ಥ ಆಯ್ತಾಯ್ತಾ? ನನಗೂ ಅರ್ಥ ಆಯ್ತಿಲ್ಲ. ಆದ್ರೇನು ಮಾಡೋದು? ಇದ್ರಾಗೆ ಎಲ್ಲ ಉತ್ತರ ಆಯ್ತಂತೆ. ಇರಿ ಒಂದು ನಿಮಿಷ. ಇದರ ಅರ್ಥ ಆಯ್ತಾಯ್ತಾ ಬಾಸು? ಇದ್ರಾಗೆ ನಾನು ಕಣ್ಣು ಮುಚ್ಚಿದ್ರೆ ಯಾರು ಕಾಣ್ತಾರೋ ಅಲ್ಲಿಂದ ಹಿಡಿದು ನಾನು ಯಾರನ್ನ ಲಗ್ನ ಆಗಬೇಕು ಅಲ್ಲಿ ಗಂಟ ಎಲ್ಲ ಉತ್ತರ ಬರ್ಕೊಟ್ಟವ್ರೆ ಮೇಡಮ್ಮು.
ಬಸೋ, ನಾನು ನೀವು ಬೀದಿ ಬೀದಿ ಅಲ್ಕಂಡೆ ಕಾಲ ಕಳೆದ್ಬಿಟ್ವಿ. ಅದ್ರ ಬದಲು ಈ ಸ್ಕೂಲ್ಗೆ ಹೋಗಿ ಕಲ್ತಿದ್ದಿದ್ರೆ ನಮಗೆ ಗತಿ ಬತ್ತಿತ್ತಾ? ಮಂಜುಗೂ ಓದಕ್ಕೆ ಬರೋಕ್ಕಿಲ್ಲ, ಇನ್ನು ಹುಡುಗರು ತಾವು ಕೇಳೋಂಗಿಲ್ಲ. ನನ್ನ ಪಾಡು ಯಾರಿಗೆ ಹೇಳಿ ಶಾರದಮ್ಮಗೆ ಓದಕ್ಕೆ ಬರೋಕ್ಕಿಲ್ಲ. ಇನ್ಯಾರು ಉಳ್ದವ್ರೆ? ಅತ್ಗೆ ತಾವು ಕೊಟ್ರಂಗೆ. ಖಂಡಿತವಾಗ್ಲೂ ಬೇಡ ಕಣ್ರಮ್ಮ, ಹಿಂಗೆಲ್ಲ ಮಾಡಬೇಡ. ಮೇಡಮು ನಿನ್ನ ನಂಬಿ ಅವ್ರು ಬರ್ದಿರೋದನ್ನ ಕೊಟ್ಟವ್ರೆ. ಅದರಲ್ಲಿ ಏನೇನು ಬರ್ದವ್ರೋ ಏನೋ, ಅದನ್ನೆಲ್ಲ ಬ್ಯಾರೆಯವ್ರ ಥರ ಓದಿಸೋದು ತಪ್ಪು ಕಣ್ಮಗ. ಹಂಗಾರೆ ಮೇಡಮ್ಮು ಇದನ್ನು ನಂಗೆ ಮಾತ್ರ ಯಾಕೆ ಕೊಟ್ಟರು? ನಿನ್ನ ಕೈಗೆ ಅವ್ರು ಕೊಟ್ಟಾರೆ ಅಂದರೆ ನಿನ್ನ ಮ್ಯಾಗೆ ಆಟೋನ ನಂಬಿಕೆ ಐತೆ ಅಂತ ಅರ್ಥ. ನೀನು ಅವ್ರನ್ನ ನಂಬ್ತೀಯಲ್ವಾ? ಹ್ಞೂ, ಮತ್ತೆ ನಾನು ಮೇಡಮ್ಮು ಪಕ್ಕ ದೋಸ್ತು. ಯಾಕೆ ಇದನ್ನು ಯಾರ ಕೈಗೂ ಕೊಡಬೇಡ, ಹುಷಾರಾಗಿ ಮಡ್ಕೋ. ಅದ್ರಾಗೆ ಏನೋ ಮುಚ್ಚಿಡೋ ಅಂತ ಇಸಿ ಆಯ್ತೆ ಅಂದಂಗಾಯ್ತು. ಇರಲಿ, ಈ ಇಸಿಯನ ಅಕ್ಕವ್ರಿಗೆ ಹೇಳಲೇಬೇಕು. ಅಂತೂ ಆ ಶಿವಪ್ಪ ಒಳ್ಳೆ ಕೆಲಸನೇ ಮಾಡಿದನ್ ಕಣೆ ಚಂದ್ರಿ. ಹಳೆ ಏಟಿಗೆ ತಿರುಗಿ ಏಟ್ ಕೊಡೋ ಹಾಗೆ. ಕೆಲಸ ಮುಗಿಸಿದೀನಿ ಅನ್ನೋ ಪ್ರೂಫ್ಗೆ ಫೋಟೋ ಕೊಟ್ಟು ಹೋಗಿದ್ದಾನೆ ನೋಡು. ಛೇ, ಅದೆಲ್ಲ ನಡಿಬೇಕಾರೆ ನಾನು ಇರಬೇಕಿತ್ತಕ್ಕ ಅವ್ರೆ. ಈಗ ನಾನು ಮಾಡಿರೋ ಕೆಲಸಕ್ಕೆ ಅವನಿಗೆ 1 ತಿಂಗಳು ನಿದ್ದೆ ಹತ್ತಲ್ಲ, ಅಷ್ಟು ಟೆನ್ಷನಲ್ಲಿ ಇರ್ತಾನೆ ನೋಡ್ತಿರು. ಆದರೂ ಅಕ್ಕ, ಏನೇ ನಿಂದು? ಅದು ಏನೂ ಇಲ್ಲ ಬಿಡಿ, ಹೇಳಿದ್ರೆ ನೀವು ಬೈತೀರ. ಈಗೇನು ಬಿರಿಯಾನಿ ಕೊಡ್ತೀನ? ಅದೇನು ಅಂತ ಬಾಯ್ ಬಿಟ್ಬೋಗಳು. ಅದು ನಿಮ್ತವ ಮೇಡಮ್ ಫೋಟೋ ಮಾತ್ರ ಐತೆ, ಆದ್ರೆ ರಾಮಣ್ಣಂತವ ಮೇಡಮ್ ಡೈರಿನ ಐತಲ್ಲ ಅಕ್ಕವ್ರೆ. ಅದ್ರಾಗೂ ಆ ಮುದ್ಕೆ ಆ ಡೈರಿನ ನಿಮ್ಮ ಕೈಗೆ ಸಿಗದೆ ಇರೋಂಗೆ ಮಾಡಿಟ್ಟೋಳಲ್ಲ. ಅದೆಂಥ ಡೈರಿನೇ? ಏನೋ ಆ ಮೇಡಮ್ಮು ಗುಟ್ಟಾಗಿರೋ ಇಸಿಯನ್ನೆಲ್ಲ ಆ ಡೈರಿನಾಗ ಬರ್ದವ್ರೆ ಅನಿಸ್ತೈತೆ ಅಕ್ಕ. ಆ ಡೈರಿ ಆ ಕೋಣನ ಹತ್ರ ಇದ್ರೆಷ್ಟು ಬಿಟ್ರೆಷ್ಟು? ಅವನೇನು ಫಸ್ಟ್ ರ್ಯಾಂಕ್ ರಾಜುನ ಡೈರಿಲಿರೋದನ್ನು ಓದಿ ತಿಳ್ಕೊಳ್ಳೋದಕ್ಕೆ? ಏ ಚಂದ್ರಿ, ನೀನೊಂದು ಕೆಲಸ ಮಾಡ್ತೀಯಾ? ನೀವು ಹೇಳಿದ್ಮೇಲೆ ಮಾಡೋಕ್ಕಿಲ್ಲ ಅಂತೀನಾ? ಅದೇನು ಹೇಳಿ ಅಕ್ಕ. ಹಾಗಾದರೆ ಆ ಕೋಣನ ರೂಮಿಂದ ಆ ಡೈರಿನ ತಗೊಂಡ್ಬಾ. ಅಂದರೆ ಕಳ್ತನ ಮಾಡಬೇಕಾ? ಅಯ್ಯಯ್ಯೋ, ನನ್ನ ಕೈಲಿ ಆಗಕ್ಕಿಲ್ಲಪ್ಪ. ನಾನು ಕಳ್ತನ ಮಾಡಿದ ಇಸೆ ಏನಾದರೂ ರಾಮಣ್ಣಂಗೆ ಗೊತ್ತಾದರೆ ನನ್ನ ಕತ್ನ ಮುರಿದು ಕೈ ಕೊಟ್ಬಿಡ್ತಾನೆ ಅಷ್ಟೇ. ಆಹಾ, ತೂ ನಿನ್ನ, ನೀನೇನಿದ್ರು ತಿಂದು ತಿಂದು ಸರಿಯಾಗಿ ಬೊಗಳಕ್ಕಷ್ಟೇ ಲಾಯಕು. ಹಂಗಲ್ಲ ಅಕ್ಕ. ನಿನ್ನಿಂದ ಈ ಕೆಲಸ ಆಗುತ್ತೋ ಇಲ್ವೋ ಹೇಳು. ಆಯಿತು, ಸರಿ, ಮಾಡ್ತೀನಿ. ನೀನು ನಿನ್ನ ಕೆಲಸನ ಶುರು ಮಾಡು. ಇನ್ನು ಮುಂದೆ ಎಲ್ಲ ನನ್ನ ಕಂಟ್ರೋಲ್ಗೆ ಸಿಗತ್ತೆ. ಹಿರಿ ಸೊಸೆ ಕನಸು ಹೇಗೆ ಚೂರು ಚೂರಾಗುತ್ತೆ ಅನ್ನೋದನ್ನು ನೋಡ್ತಾ ಇರು.
ಜಾನಕಿ ಮೇಡಮ್ಗೆ ಫೋನ್ ಮಾಡೋದಾ ಬೇಡವಾ? ಪದೇ ಪದೇ ಮಾಡ್ತಾಯಿದ್ರೆ ಮನ್ಸಾಗಿ ಬೈಕೋತಾರೋ ಏನೋ. ಯಾಕೆ ಸುಮ್ಕೆ ನನ್ನಿಂದ ಅವ್ರ ಕೆಲ್ಸಕ್ಕೆ ತೊಂದರೆ ಆಗೋದು. ಆದ್ರೂ ಯಾವಾಗ ಬೇಕಾದ್ರೂ ಮಾಡು ಅಂತ ಅವರೇ ಹೇಳೋರಲ್ಲ, ಮಾಡೋದಾ ಇಲ್ಲ ಬೇಡವಾ? ಅಯ್ಯೋ, ಎಲ್ಲೋ ಹಲೋ ರಾಮು ಅವರೇ, ನಿಮ್ಮ ನಿದ್ದೆ ಕೆಡ್ಸಿದ್ನಾ? ಇಲ್ಲ ಇಲ್ಲ, ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಓ ಹೌದಾ? ಮೊದಲನೇ ದಿನದ ಸೆಮಿನಾರ್ ಮುಗೀತು, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಹೇಳಲಾ? ಇವತ್ತು ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು ಗೊತ್ತಾ? ಅವ್ರ ಸಬ್ಜೆಕ್ಟ್ಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲಿ ಒಬ್ಬರು ರಿಸರ್ಚ್ ಇನ್ ಪ್ರೊಫೆಷ್ನಲ್ ಟೀಚಿಂಗ್ ಅನ್ನೋ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಸಿಕ್ಕಾಪಟ್ಟೆ ಕಲಿತೆ. ನಿಮಗೆ ಗೊತ್ತಾ, ಮಕ್ಕಳಿಗೆ ಪಾಠ ಮಾಡೋದ್ರಲ್ಲಿ 300 ವಿಧಾನಗಳಿದೆಯಂತೆ. ರಾಮೋರೆ, ನಿಮಗೆ ಬೋರ್ ಆಗ್ತಿದ್ಯಾ? ನಾನು ಹೀಗೆ ನನಗೆ ಇಷ್ಟವಾಗಿರೋ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಎಕ್ಸೈಟ್ ಆಗಿಬಿಡ್ತೀನಿ. ಇಲ್ಲ ಇಲ್ಲ, ಹಂಗೇನಿಲ್ಲ. ಅಲ್ಲಿ ಎಲ್ಲ ಸರಿಯಾಗೈತಲ್ವಾ? ಓ ಎಸ್, ಎಲ್ಲ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸಂದಾಕಿವ್ನಿ. ಡೈರಿ ಓದಿದ್ರಾ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಾ? ಇನ್ನ ಇಲ್ಲ. ಪದೇ ಪದೇ ನಾನು ನಿಮಗೆ ನೆನ್ಪು ಮಾಡಲ್ಲ, ಹೋಗಿ. ಇಲ್ಲ ಇಲ್ಲ, ಹೊಸ ಕೆಲಸ ಇತ್ತು, ನಂಗೆ ಗೊತ್ತಾಗಿದ ತಕ್ಷಣ ತಿಳಿಸ್ತೀನಿ. ಸರಿ, ನನ್ನ ಕರೆಯೋಕ್ಕೆ ಯಾರೋ ಬಂದಿದ್ದಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಮ್ಯಾಕೆಂದ್ರೆ ಯಾವಾಗ? ನಿಮಗೆ ಯಾವಾಗ ಮನಸ್ಸಾಗತ್ತೋ ಆವಾಗ. ಅಂದರೆ ಇವಾಗ್ಲಾ? ಹಾರಾಡು ಪ್ರೀತಿ ಹಕ್ಕಿಯು, ನಾವೀಗ ಜೋಡಿ ಹಕ್ಕಿಯು. ಹಾರಾಡು ಪ್ರೀತಿ ಹಕ್ಕಿಯು, ನಾವೀಗ ಜೋಡಿ ಹಕ್ಕಿಯು. ನಿಮಗೆ ನಿಮ್ಮ ಉತ್ತರ ಸಿಕ್ಕಿದ್ಮೇಲೆ. ಸರಿ, ಗುಡ್ ನೈಟ್. ವೆಲ್ಕಮ್. ಈ ಡೈರಿ ನನ್ನ ಮಗಂದು ಸ್ಯಾನೆ ತಲೆನೋವು ಕೊಡ್ತಾಯ್ತಲ್ಲ. ಏನು ಮಾಡೋದು? ಈ ಡೈರಿ ಪೈರಿ ಎಲ್ಲ ಬೇಡ. ಮೇಡಮ್ ಬಂದ್ಮ್ಯಾಕೆ ಸೀದೆ ಎದುರುಗಡೆ ಮಾತಾಡೋಣ. ರೀ, ಹೀಗೆ ಕೂತ್ಕೊಂಡ್ರೆ ಹೇಗೆ? ಬನ್ನಿ, ಸ್ವಲ್ಪ ಊಟ ಮಾಡಿ. ನಂಗೆ ಹಸುವಿಲ್ಲ ಸುಶಿ, ತಲೆ ಭಾರ ಅನ್ನಿಸ್ತಾ ಇದೆ. ಕಣ್ಣು ಮುಚ್ಕೊಂಡ್ರೆ ಸಾಕು, ನಿನ್ನೆ ನಡೆದಿದ್ದೇ ಎಲ್ಲ ಮನಸ್ಸಿಗೆ ಬರುತ್ತೆ. ರೀ, ನೀವೇ ಹೀಗೆ ಕೂತಿದ್ರೆ ಹೇಗೆ? ಬನ್ನಿ, ಸ್ವಲ್ಪ ಊಟ ಮಾಡಿ. ನಂಗೆ ಹಸುವಿಲ್ಲ ಸುಶಿ, ಯಾಕೋ ತಲೆ ಭಾರ ಅನ್ನಿಸ್ತಾ ಇದೆ. ಕಣ್ಣು ಮುಚ್ಚಿದ್ರೆ ಸಾಕು, ನಿನ್ನೆ ನಡೆದಿದ್ದೆಲ್ಲ ಮನಸ್ಸಿಗೆ ಬರುತ್ತೆ. ರೀ, ನನ್ನ ಮಾತು ಕೇಳಿ.
ನಾವಿಲ್ಲಿರೋದು ಬೇಡ, ಈ ಊರು ಬಿಟ್ಟು ಹೋಗೋದೇ ವಾಸಿ. ಮನೆ ಅಂದಮೇಲೆ ನೆಮ್ಮದಿ ಇರಬೇಕು. ಈ ರೀತಿ ಭಯ ಪಡ್ಕೊಂಡು ಜೀವನ ಮಾಡೋಕ್ಕಾಗತ್ತಾ ಹೇಳಿ? ಸುಶಿ, ಸ್ವಲ್ಪ ಒಳಗೆ ಹೋಗು, ರೆಸ್ಟ್ ತಗೋ. ಸ್ವಲ್ಪ ಹೊತ್ತು ನಾನು ಒಬ್ಬನೇ ಇರಕ್ಕೆ ಬಿಡು. ನಡ್ದಿದ್ನ ಲೈಟ್ ಆಗಿ ತಗೋಬೇಡಿ. ಈಗ ನಿಮ್ಮ ಹುಡುಗಿ ಫೋಟೋ ತುಂಡ್ಗಳು ಬಂದ್ ಬಿದ್ದವೆ. ಇದೇ ತರ ನಿಮ್ಮ ಹುಡುಗಿ ತುಂಡ್ಗಳು ಬಂದ್ ಬೀಳ್ತವೆ. ಉಸಾರು. ಏಯ್ ಏಯ್, ಯಾವನವನು? ಯಾವನ? ಸುಶಿ, 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 ಬಾಯ್ಲಿ. ಏನಾಯ್ತ್ರಿ? ನೋಡಿರಿ, ಏನಿದೆಲ್ಲ? ಅವನು ಮತ್ತೆ ಬಂದಿದ್ದ. ಏನಾದ್ರೂ ಆಗಲಿ, ನಮ್ಮ ಜಾನು ಜೀವಕ್ಕೆ ಏನಾಗೋಕ್ಕೂ ಬಿಡಲ್ಲ. ರೀ, ನೀವು ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಸುಶಿ, ನೀನು ಹೇಳಿದ ಕರೆಕ್ಟು. ನಾವು ಈ ಊರಲ್ಲಿರೋದು ಬೇಡ, ಹೊಟ್ಟೋಗೋಣ. ಬೇಡ, ಜಾನಕಿ ಜೀವಕ್ಕೆ ಅಪಾಯ ಕಣೆ. ನಾವು ಈ ಊರಿಂದ ಏನಾಗ್ತಿದೆ ನಿಮಗೆ? ಮಾತಾಡ್ರಿ. ಇರಿ, ನೀರು ತಗೊಂಡ್ಬರ್ತೀನಿ. ಇನ್ ಸ್ವಲ್ಪ ಕುಡಿ. ಏನ್ ಮಾಡ್ಲಿ? ಇನ್ ಸ್ವಲ್ಪ ಕುಡಿರಿ. ರೀ, ಮಾತಾಡ್ರಿ. ಏನಾಗ್ತಿದೆ ನಿಮ್ಗೆ? ಏನ್ ಮಾಡ್ಲಿ ನಾನು? ಬನ್ನಿ, ಮಲ್ಕೊಳ್ಳಿ. ಒಂದು ನಿಮಿಷ ಬಂದ್ಬಿಡ್ತೀನಿ. ರಾಮ, ಹಾಲು ತಕ್ಕ. ಶಾರದವ್ವ, ನೀನು ಯಾಕೆ ತರೋಕೆ ಹೋದೆ? ಕರೆದಿದ್ರೆ ನಾನೇ ಬರ್ತಿರ್ಲಿಲ್ವಾ? ಪರವಾಗಿಲ್ಲ ಬಿಡ್ಲಾ. ರಾಮು ಅವರೇ, ಏನಾಯ್ತಮ್ಮ? ನೀವೆಲ್ಲ ಇದ್ದೀರಾ? ಅಮ್ಮ, ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ. ನನ್ಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಕೈ ಕಾಲೇ ಆಡ್ತಿಲ್ಲ. ರಾಮು ಅವರೇ, ದಯವಿಟ್ಟು ಈಗಲೇ ಬಂದು ನೋಡಿ. ಅಮ್ಮ, ಅವ್ರಿಗೇನಾಗೈತೆ? ಗೊತ್ತಿಲ್ಲ, ಎದೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ನನಗೆ ಅದು ತುಂಬ ಭಯ ಆಗ್ತಿದೆ. ಪ್ಲೀಸ್ ರಾಮು ಅವರೇ, ಈಗಲೇ ಬನ್ನಿ ಪ್ಲೀಸ್. ಸರಿ ಸರಿ, ನಡ್ರಿ ಹೋಗಮ್ಮ. ಶಾರದವ್ವ, ನಾನು ಬರ್ತೀನಿ. ಬಾಬಾ, ಒಂದು ನಿಮಿಷ.
ಇಷ್ಟೊತ್ತಲ್ಲಿ ನೀವು ಯಾಕೆ ಹೊರಟಿದ್ದೀರಾ? ಬೇಕಿದ್ರೆ ಯಾರನ್ನಾದ್ರೂ ಕೆಲಸದವ್ರನ್ನ ಕಳ್ಸೋಣ ಬಿಡಿ. ಇಲ್ಲ ಅದಕ್ಕೆ ನಾನು ಹೋಗ್ಬತ್ತೀನಿ, ಇಲ್ಲಾಂದರೆ ನಂಗೆ ಸಮಾಧಾನ ಆಗ್ತಿಲ್ಲ. ಅಮ್ಮ ನಡ್ರಿ ಹೋಗಮ್ಮ. ರಮ ಹುಷಾರ್ಲಾ?